BJP ರಾಜ್ಯದಲ್ಲಿ ದೇಶದಲ್ಲಿ ಅಧಿಕಾರಕ್ಕೆ ಬಂದಾಗ BJP ಇವತ್ತು ದೇಶದ ಕಾನೂನು ಮತ್ತು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಸಂವಿಧಾನಬದ್ಧವಾಗಿರುವಂಥ ಸಂಸ್ಥೆಗಳನ್ನು ಅದರಲ್ಲೂ ಇಡಿಯನ್ನು ದುರ್ಬಳಕೆ ಮಾಡಿ ದೇಶದ ವಿರೋಧ ಪಕ್ಷಗಳನ್ನು ಹತ್ತಿಕ್ಕಂಥ ಕೆಲಸವನ್ನು ಪದೇ ಪದೇ ಮಾಡ್ತಾ ಇತ್ತು. ಸುಪ್ರೀಂ ಕೋರ್ಟ್ನ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಗವಾಯಿ ಅವರು ಏನು ಹೇಳಿದ್ದಾರೆ ಅಂದರೆ, ರಾಜಕೀಯ ಸಮರಕ್ಕೆ ಮತದಾರರನ್ನು ಬಳಸಿಕೊಳ್ಳಬೇಕೇ ಹೊರತು ಇದಕ್ಕಾಗಿ ಜಾರಿ ನಿರ್ದೇಶನಾಲಯದಂಥ ಸಂವಿಧಾನಬದ್ಧವಾದ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಬಾರ್ದು. ಇವತ್ತು ಮುಖ್ಯಮಂತ್ರಿಗಳ ಧರ್ಮಪತ್ನಿಯ ವಿರುದ್ಧ ಆಗಿರ್ತಕ್ಕಂಥ ಮೂಢ ಸೈಟುಗಳ ಕೇಸ್ನಲ್ಲಿ ನ್ಯಾಯಾಲಯದಲ್ಲಿ ಕೇಸುಗಳು ಸ್ಯಾಂಕ್ಷನ್ಗೆ ಕೊಟ್ಟು ಅದು ಇತ್ಯರ್ಥವಾಗುವಂಥ ಸಂದರ್ಭದಲ್ಲಿ, ಲೋಕಾಯುಕ್ತಕ್ಕೆ ಅದು ರೆಫರ್ ಆದಂಥ ಸಂದರ್ಭದಲ್ಲಿ, ನ್ಯಾಯಬದ್ಧವಾಗಿರ್ತಕ್ಕಂಥ ನ್ಯಾಯಾಲಯಗಳು ತನಿಖೆ ನಡೆಸ್ತಿರುವಂಥ ಸಂದರ್ಭದಲ್ಲಿ ಇವತ್ತು ಏಕಾಏಕಿ ಇಡಿಯನ್ನು ಮಧ್ಯಪ್ರವೇಶ ಮಾಡಿದ್ದು ತಪ್ಪು ಅಂತೇಳೋದನ್ನು ನಾನು ಅಂದೂ ಹೇಳಿದ್ದೆ. ಬೇರೆ ಬೇರೆ ನಾಯಕರುಗಳ ಮೇಲೆ, ಸಂವಿಧಾನಬದ್ಧ ಹುದ್ದೆಯಲ್ಲಿರುವಂಥರ ಮೇಲೆ ಇಡಿಯವರು ಮಾಡಿದಂಥ ಅಕ್ರಮಗಳ ಮೇಲೆ ರಾಜ್ಯದ BJP ನಾಯಕರು ಮತ್ತು ಕೇಂದ್ರದ BJP ನಾಯಕರು ಬೇಷರತ್ತಾಗಿ ಕ್ಷಮೆಯಾಚನೆ ಮಾಡಬೇಕು.